ಅಂತ ಮಾತನಾಡೋದು ಕತ್ತಿಯವ್ರು ಮಾತಾಡಿದ್ರೆ ಇನ್ನೊಂದು ಕಡೆ ಬಾಲಚಂದ್ರ ಆಗಿರ್ಬೋದು, ಸತೀಶ್ ಅವರು ಆಗಿರ್ಬೋದು, ಇಲ್ಲ ಇದು ನಾವು ನೋಡ್ತೀವಿ ಇದನ್ನು ಹುಕ್ಕೇರಿಯನ್ನು ಹೇಗೆ ನಾವು ಪಡ್ಕೋಬೇಕು ಅನ್ನೋಂಥ ನೆಲೆಯಲ್ಲಿ ಮಾತಾಡೋದು ನೋಡಿದಾಗ ಇದರಲ್ಲಿ ಜಿದ್ದಾಜಿದ್ದಿಯ ಮಾತು ಇರಲಿ, ಜೊತೆಗೆ ನಿಜವಾಗಿಯೂ ಸಹಕಾರ ರಂಗದಲ್ಲ ಬರೀ ನಾವು ಸಹಕಾರ ತತ್ವ ನೆಲೆಗಟ್ಟಿನಲ್ಲಿ ರೈತರ ದುಡ್ಡಿನಿಂದ ರಾಜಕೀಯ ಮಾಡಬೇಕು ಅನ್ನುವಂತಹ ಒಂದು ವಿಚಾರಗಳೇನಿದ್ದಾವೆ ಇಲ್ಲಿವರೆಗೆ. ಯಾಕಂದರೆ ಇಲ್ಲಿ ಎಲ್ಲ ನೋಡ್ರಿ ನೀವು ಸಹಕಾರ ಸಂಘದ ಸಹಕಾರ ನೆಲೆಗಟ್ಟಲ್ಲೇ ಇರುತ್ತಿರುವಂಥ ಸಕ್ಕರೆ ಕಾರ್ಯಗಳು ಹೆಚ್ಚು ಲಾಸ್ತಲ್ಲೇ ಇದ್ದಾವೆ. ಅದು ಯಾಕೆ ಇದ್ದಾವಪ್ಪ, ಏನು ಕಾರಣ ಇದ್ದಾವೆ ಅನ್ನುವಂಥದ್ದು ನಾವು ಇವತ್ತು ಹುಡುಕ್ಬೇಕಾಗಿದೆ. ನಾವೆಲ್ಲ ನಮ್ಮ ಲಾಭಕ್ಕಾಗಿ ನೋಡೋದು ಅಷ್ಟೇ ಅಲ್ಲ, ಇವತ್ತು ಈ ವ್ಯವಸ್ಥೆ ಉಳಿಬೇಕಾಗಿತ್ತಂದ್ರೆ, ಇಲ್ಲಿ ಭ್ರಷ್ಟತೆ ಕಡಿಮೆ ಆಗಬೇಕಾಗಿತ್ತಂದ್ರೆ ಈ ರಾಜಕಾರಣ ಸಹಿತ ಇನ್ನಷ್ಟು ಪ್ರಾಮಾಣಿಕವಾಗಿ ಆ ದಿಶೆಯಲ್ಲಿ ಕೆಲಸ ಮಾಡಿದ್ರು ಯೋಗ್ಯ. ಆದರೆ ಯಾರು ಮಾಡಬಲ್ಲರು ಅನ್ನೋ ಜೊತೆಗೆ ಇನ್ನೊಂದಿಷ್ಟು ನಾವು ರೈತರಲ್ಲೂ ಕೇಳ್ಕೊಳ್ಳುವಂಥದ್ದು ಏನಪ್ಪ ಅಂತಂದ್ರೆ, ಈಗಂತೂ ಈ ಪರಿಸ್ಥಿತಿ ಅದ. ವಾಸ್ತವವಾಗಿ ಒಂದು ಕಡೆ ಎ ಬಿ ಪಾಟೀಲರು, ಕತ್ತಿಯವರು, ಇನ್ನೊಂದು ಕಡೆ ಜೊಲ್ಲೆ ಮತ್ತು ನಮ್ಮ ಜಾರಕಿಹೊಳಿ ಸಹೋದರರು ನಿಂತಿದ್ದಾರೆ. ಈ DCC ಬ್ಯಾಂಕಿನ ಅಧಿಕಾರ ಹಿಡ್ಕೊಳ್ಬೇಕಂತೇಳಿ ನಡುವೆ ಈ ಒಂದು ಹುಕ್ಕೇರಿ ವಿದ್ಯುತ್ ಸಂಘದಾಗಿರ್ಬೋದು, ಜೊತೆಗೆ ಹೀರಾ ಶುಗರ್ದು ಆಗಿರ್ಬೋದು. ಆದರೂ ಇವತ್ತು ಹೀರಾ ಶುಗರ್ ಇನ್ನೂ ಜೀವಂತಿಕೆ ಪಡೆದ ಲಾಸ್ ಆದರೂ ಸಹಿತ ಇನ್ನೂ ಅಲ್ಲ, ಕಾರ್ಮಿಕರಿಗೂ ಒಂದು ಸ್ವಲ್ಪ ಏನೋ ಪೇಮೆಂಟ್ ಕಡಿಮೆ ಹಿಂದೆ ಮುಂದೆ ಆಗಿದ್ದರೂ ಸಹಿತ ಇನ್ನೂ ಪಡಿಬಹುದು, ಅದು ಸಹಕಾರದಲ್ಲಿ ಉಳಿಸಬೇಕು ಅನ್ನೋ ದಿಶೆಯಲ್ಲ ನಮ್ಮ ಜೊಲ್ಲೆಯವರು ದುಡ್ಡಿನ ತಂದು 300 ಕೋಟಿ ತಂದು ಹಾಕಿದ್ದು, ಅದಕ್ಕೆ ಹಾಕಲಿಕ್ಕೆ ಇವರು ಪ್ರಯತ್ನ ಮಾಡಿದ್ರು ಕತ್ತಿಯವರು. ಇವೆಲ್ಲ ನೋಡಿದಾಗ ಹೀರಾ ಅಡ್ಡಿಲ್ಲ, ಇನ್ನೂ ಮೇಲೆ ಹೇಳಬಹುದು ಅನ್ನುವಂಥ ಭರವಸೆ ಅದ. ಅಂದ್ರೆ ಇನ್ನೂ ಯಾವ ಮಟ್ಟಕ್ಕೆ ಪೂರ್ತಿಯಾಗಿ ಸ್ಟಬ್ಬಾಗಿ ಹೋಗಬೇಕಾಗಿತ್ತೋ ಅದು ಇವತ್ತಿನ್ನೂ ಜೀವಂತಿಗೆ ಪಡೆಯುವ ಸಾಧ್ಯತೆಗಳಿದ್ದಾವೆ. ಈ ದಿಶೆಯಲ್ಲಿ ಪ್ರಾಮಾಣಿಕವಾಗಿ ಈ ಒಂದು ಕೆಲಸಗಳು ಆಗಿದ್ರೆ ಭಾಳ